ಫ್ರೀ ಯೋಜನೆ ಅಂತ ನಿಮ್ಮ ಮನೆಯವ್ರಿಗೆ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಜೇಬಲ್ಲಿ ಕಿಕ್ಕಂತಿದ್ದಾರೆ. ಸೊ ಅದು ನಿಮ್ಗೆ ಎಷ್ಟು ಅನಾನುಕೂಲ ಸರ್? ಅನುಕೂಲತೆ ಅನ್ನೋದು ಏನೂ ಇಲ್ಲರಿ ಇದ್ರಾಗ. ಎಷ್ಟೊತ್ತಿದ್ರು ಜನರ ಮೇಲೆ ಹಾಕಿ ಡಬಲ್ ತೊಗೊತಾರೆ. ಇಷ್ಟ ಇರೋದು ಡಬಲ್ ರೀ, 2,000. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಬಸ್ಸಿಗೆ 15% ಜಾಸ್ತಿ ಅಂದ್ರೆ ಈಗ 100 ರೂಪಾಯಿ ಕೊಟ್ಟು ಹೋಗೋ ಜಾಗ 115 ರೂಪಾಯಿ. ಹೌದ್ರಿ. ಸೊ ಅದನ್ನ ಎಷ್ಟು ಅನಾನುಕೂಲ? ಹೊರೆ ಆಗುತ್ತೆ, ಎಲ್ಲರಿಗೂ ಹೊರೆ ಆಗುತ್ತೆ. ಈ 2,000 ಕೊಟ್ಟು 4,000 ಕಿತ್ಕೊಂತಾರೆ ತಿಂಗಳಿಗೆ. ಅಷ್ಟು ಲೆಕ್ಕ ಐತೆ. ಮನೆಗಿನವ್ರ ಹತ್ರ 4,000 ಕಿತ್ತು. ಹೌದ್ರಿ, 4,000 ಹೋಗುತ್ತೆ ರೀ. ಆ ನಂತರ ಇದು ಏನು ಮಾಡ್ಬೇಕಂದ್ರೆ ಇವರು ಶಾಲಿ ಮಕ್ಕಳಿಗೆ ವಿದ್ಯೆ ಕೊಡಬೇಕಾಗಿತ್ತು. ನಂಬರ್ 1 ಶಾಲಿ ಮಕ್ಕಳಿಗೆ ಕೊಡ್ಬೇಕು. ಈ ಫ್ರೀ ಕೊಡೋದು ಆಮೇಲೆ ಇವತ್ತು ವಯಸ್ಸಾದವ್ರಿಗೆ ಕೊಳ್ಳಿ ಬಿಡ್ಲಿ ಅದು ಸೆಕೆಂಡ್ರಿ ಐತ್ರಿ. ಆದ್ರೆ ಶಾಲಿ ಮಕ್ಕಳಿಗೆ ಭಾಳ ಅಸ್ತವ್ಯಸ್ತ ಆಗುತ್ತೆ. ಆ ಮಕ್ಕಳು ಪರದಾಡ್ತಾವ್ರಿ. ನಮ್ಮ ಹಳ್ಳಿ ಕಡೆ ಶಾಲಿ ಮಕ್ಳು ಅಂತ ಹೇಳಿದ್ರೆ ಸರ್, ಶಾಲಿ ಮಕ್ಳಿಗೆ ಹೋಗಿ ಬಸ್ಸೇ ಇಲ್ಲ ಸರ್. ಇಲ್ಲ ಫ್ರೀ ಯೋಜನೆ ಬಿಟ್ಬಿಟ್ಟು. ಹೌದೌದ್ರಿ. ಅವ್ರಿಗೆ ಶಾಲಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೊತ್ತಾಗ ಚಾನ್ಸ ಇಲ್ರಿ. ಇವರು ಹುಡುಗರನ್ನೆಲ್ಲ ತಳ್ಳಿಬಿಟ್ಟು ತಾವೇ ಎತ್ತಿ ಬಿಡ್ತಾರ. ಇನ್ನು ಮಕ್ಳು ಯಾಕೆ ಹೋಗಿ ಹೇಳ್ರಿ, ಅಲ್ಲಿ ಟೈಮ್ ಆಗಿಬಿಡ್ತಾ, ಸ್ಕೂಲಿನ ಟೈಮ್ ಆಗತ್ತೆ ರೀ. ಅವಾಗ ಅವು ಪರದಾಡ್ತಾವು. ಅದಕ್ಕಂತ ಸಪ್ರೇಟ್ ಬಸ್ ಬಿಟ್ಟಿದ್ದು ಅನುಕೂಲ ಆಗಿರೋದ್ರಿ. ಬಿಡ್ಬೇಕು. ಏನೋ ಮಾಡಿದ್ರಿ ಇವ್ರು, ಎಷ್ಟು ಜಾಸ್ತಿ ಮಾಡಿದಂಕಾರ ಒಂದೇ ತಪ್ಪು ರೀ. ತಪ್ಪು 2,000 ಕೂಡ ಮಾಡಿದ್ದು ಒಳ್ಳೆ ತಪ್ಪು. ಹೌದೌದು, ಎಲ್ಲರೂ ಕೊಟ್ಟಿದ್ರು ಒಳ್ಳೇದ್ರಿ. ಜಾತಿ ಪ್ರಮಾಣ ಪತ್ರ ತಗೊಂಡು ಒಬ್ರಿಗೆ ಕೊಟ್ಟ ಒಬ್ರಿಗೆ ಬಿಟ್ಟ ಯಾಕೆ ಕೊಡ್ಬೇಕ್ರಿ? ಯಾಕೆ ಮಾಡ್ಬೇಕ್ರಿ? ಆಮೇಲೆ ಕಿತ್ಕೊಳ್ಳೋದು ಎಲ್ಲರದು ಕಿತ್ಕೊತಾರ್ರಿ. ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು ಮಾಡಿ